ನಮಸ್ಕಾರ ಕರ್ನಾಟಕ. ಸೊ ಬೆಳಗ್ಗೆ ನಂದು ಕೆಲಸ ಏನು ಬಂತಂದರೆ, ಸೊ ಒಬ್ಬ ಲೇಡಿ ಕಸ್ಟಮರಿಗೆ ಅವ್ರ ಅಣ್ಣರು 2,000 ರೂಪಾಯಿ ಅಮೌಂಟ್ ಹಾಕಿದ್ರು. ಸೊ 2,000 ಅಮೌಂಟನ್ನು ನಾನು ಕಸ್ಟಮರಿಗೆ ಕೊಡೋಕ್ಕೆ ಹೋಗ್ತಾ ಇದ್ದೀನಿ. ಸ್ನೇಹಿತರೆ, ನಂದು ಮುಂದಿನ ಕೆಲಸ ಬಂದಿದ್ದು ಕುಮಾರಣ್ಣರು ಹೇಳಿದ್ರು. ಸ್ನೇಹಿತರೆ, ಇದು ಪುಟ್ಟಿನ ಅಂದರೆ ಡಿ ಡಿಶ್ ಫ್ರೀ ಡಿಶ್ ಅಂತೀವಿ ನಾವು. ಸೊ ಅದು ಸಕ್ಸಸ್ಫುಲಿ ಆಗಿ ನಾನು ರೀಫಿಟ್ಟಿಂಗ್ ಮಾಡಿದ್ದೀನಿ. ಸೊ ಇಲ್ಲಿ ಏನೋ ಒಂದು ಸಮಸ್ಯೆ ಇವಂತಪ್ಪ ಅಂದರೆ, ಇವ್ರದ್ದು LMB ಐತಲ್ಲ, ಸೊ ಈ ರೀತಿ ಡ್ಯಾಮೇಜ್ ಆಗಿತ್ತು. ಆದರೆ ಸಿಗ್ನಲ್ ಟ್ರ್ಯಾಕ್ ಆಗ್ತಿದ್ದಿಲ್ಲ. ಸೊ ಬರೋದು ಹೋಗೋದು ಮಾಡ್ತಾಯಿತ್ತು. ಸೊ ಹಾಗಾಗಿ ಅವ್ರದ್ದೇ ಇನ್ನೊಂದು LMB ಇತ್ತು. ಸೊ ಅದು ಕೂಡ ಡ್ಯಾಮೇಜ್ ಆಗಿದೆ. ಆಮೇಲೆ ಇನ್ನೊಂದು ಏನು ವಿಚಾರ ಬಂತಪ್ಪ ಅಂದರೆ, ಈ LMB ಕೂಡ ಆ ಅಣ್ಣರು ಹೇಳ್ತಾಯಿದ್ರು, ಸೊ ಇದು ಬರಲ್ಲ ಬಿಡೋಣ, ಆಲ್ರೆಡಿ ಹೋಗಿದೆ ಅಂತ ಹೇಳ್ತಾಯಿದ್ರು. ಅಣ್ಣ ಓಲ್ಡ್ ಈಸ್ ಗೋಲ್ಡು. ಸೊ ಹಾಗಾಗಿ ಇದನ್ನ ಹಾಕಿ ಟೈಮ್ ಚೆಕ್ ಮಾಡೋಣ, ಸಿಗ್ನಲ್ಲು ಬಂತಂದರೆ ಹಾಕೋಣ ಅಂತಂದು ಹೇಳಿದೆ ಅವರಿಗೆ. ಸೊ ಹಾಗಾಗಿ ಇದೆ ಅಂದರೆ ಓಲ್ಡ್ ಈಸ್ ಗೋಲ್ಡ್ ಅಂದೆಲ್ಲ ಅದೇ LMB ಬಂತು. ಸ್ನೇಹಿತರೆ, ಈ ಕೆಲಸ ಮುಗಿಸ್ಕೊಂಡು ಮುಂದೆ ನಮ್ಮಣ್ಣ ಕುಮಾರಣ್ಣವರು ಇನ್ನೊಂದು ಹೇಳಿದ್ದಾರೆ ಕೆಲಸನ. ಸೊ ಆ ಕೆಲಸಕ್ಕೆ ನಾನು ಹೋಗ್ತಾ ಇದ್ದೀನಿ. ಸ್ನೇಹಿತರೆ, ಕುಮಾರಣ್ಣ ಹೇಳ್ತಕ್ಕಂಥ ಲೊಕೇಶನ್ಗೆ, ಕಸ್ಟಮರ್ ಲೊಕೇಶನಿಗೆ ಬಂದೀನಿ. ಈಗ ನೋಡ್ಬೇಕು ಏನು ಪ್ರಾಬ್ಲಮ್ ಆಗಿದೆ ಅಂತ. ಸ್ನೇಹಿತರೆ, ಈಗ ಆಲ್ರೆಡಿ ಬಂದಿದ್ದೀನಿ ಇಲ್ಲಿ ಕಸ್ಟಮರ್ ಲೊಕೇಶನ್ಗೆ. ಬಟ್ TV ಮೇಲೆ ನೋ ಸಿಗ್ನಲ್ ಅಂತ ತೋರಿಸ್ತೈತಿ. ಸೊ ಆದರೆ ಈಗ ಮಷಿನ್ ಒಳಗೆ ನೋಡೋಣ ಸಿಗ್ನಲ್ ಎಷ್ಟಿದೆ ಅಂತ. ಸೊ ಇವ್ರದ್ದು ಏರ್ಟೆಲ್ ಡಿಜಿಟಲ್ TV. ಕ್ವಾಲಿಟಿ ಕಮ್ಮಿ ಇದೆ, ಮ್ಯಾಲಿಂದ ಸ್ಟ್ರೆಂತ್ ಸೊ ಆದರೆ ಕ್ವಾಲಿಟಿ ಕಮ್ಮಿ ಇದೆ. ಈಗ ಕ್ವಾಲಿಟಿನ ಇಂಪ್ರೂವ್ ಮಾಡಬೇಕು. ಸ್ನೇಹಿತರೆ, ಈಗ ಮನೆ ಮೇಲೆ ಬಂದೀನಿ ನನ್ನ ಆಯುಧಗಳನ್ನು ಇಟ್ಕೊಂಡು. ಸೊ ಇಲ್ಲೊಂದು ಸಮಸ್ಯೆ ಬರ್ತೈತಿ, ಇಲ್ಲಿಂದ ಹಂಚಿದ ಮೇಲೆ ಹತ್ಬಾಡ್ರಿ ಅಂತ ಹೇಳ್ತಿದ್ದಾರೆ. ಈ ರೀತಿ ನಮ್ಮ ಕೆಲಸ ಹಿಂಗಿರ್ತದೆ ನೋಡ್ರಿ. ಸೊ ಏನು ಕೆಲಸ ಮಾಡೋರಿಗೆ ಪಾಪ ಅವ್ರದ್ದು ಮನೆ ಇರ್ತದೆ, ಹಂಗಾಗಿ ಅಂತಾರೆ ಹಂಚ್ ಹೊಡಿಬಾರ್ದಂತ. ಆದರೂ ನಾವು ಎಷ್ಟು ನಮ್ಮ ಮನೆ ಅಂತಂದು ಕೆಲಸ ಮಾಡ್ತೀವಿ ನಾವು. ಸ್ನೇಹಿತರೆ, ಕೊನೆಗೂ ಬಯಸ್ಕೊಂಡು ಸೊ ಸಿಗ್ನಲ್ನ ಟ್ರ್ಯಾಕ್ ಮಾಡಿದ್ದೀನಿ. ಈ ಥರ ಇರ್ತದೆ ನನ್ನ ಕೆಲಸ. ಸೊ ಸ್ನೇಹಿತರೆ, ಎಲ್ಲ ಸ್ಟೇಷನ್ನು ಬರ್ತಿದೆ ಚಾನಲ್ಗಳು. ಸ್ನೇಹಿತರೆ, ಆ ಕೆಲಸ ಸಿಗ್ನಲ್ ಹಿಡ್ದಾದ್ಮೇಲೆ ಸೊ ಅದ್ರ ಪಕ್ಕದ ಮನೆಯಿದೆ ಇನ್ನೊಂದಿತ್ತು, ಆದರೆ ರಿಮೋಟ್ ಡ್ಯಾಮೇಜ್ ಆಗಿತ್ತು. ಹಾಗಾಗಿ ನಮ್ಮ ಕುಮಾರಣ್ಣವ್ರ ಮನೆಗೆ ನಾನು ಬಂದಿದ್ದೆ. ಆದ್ರೆ ನಮ್ಮ ಕುಮಾರಣ್ಣರು ಇವತ್ತು ಫಾರಿನ್ ಟ್ರಿಪ್ ಹೊಂಟಾರ. ಸೊ ಅಣ್ಣವ್ರು ಏನಪ್ಪ ಅಂದರೆ ಥೈಲ್ಯಾಂಡ್ ಟ್ರಿಪ್ಗೆ ಹೋಗ್ತಾ ಇದ್ದಾರೆ, ಅವರು ಮತ್ತು ಅವ್ರ ಸ್ನೇಹಿತರು. ಸೊ ಇವತ್ತು ನೈಟ್ ಹೋಗ್ತಾ ಇದ್ದಾರೆ. ಈಗ ಆಲ್ರೆಡಿ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅವ್ರು ಬಟ್ಟೆ ಎಲ್ಲ ಪ್ಯಾಕಿಂಗ್ ಮಾಡ್ಕೊತ ಇದ್ದಾರೆ. ಈಗ ಅವ್ರ ಹತ್ರ ಒಂದು ರಿಮೋಟು, ಆಗ ಇನ್ನೊಂದು ಮಲ್ನಾಯಕನಹಳ್ಳಿಯಲ್ಲಿ ಏನೋ ಒಂದು ಬಾಕ್ಸ್ ಚೇಂಜ್ ಮಾಡೋಕ್ಕಂತೆ ಟಾಟಾ ಪ್ಲೇದು. ಸೊ ಹಾಗಾಗಿ ಅದನ್ನು ಕೂಡ ಹಾಕೋದಿದೆ. ಮುಂದಿನ ಕೆಲಸದಲ್ಲಿ ಭೇಟಿ ಆಗೋಣ. ಯಾಕೆ ಬಂದ್ರಿ ಹೇಳ್ರಿ? ಹಂಗೆ ಬಂದ್ವಿ. ಹಂಗೆ ಯಾಕೆ ಬಂದ್ರಿ? ಏನ್ಲೇ ನಿಂದು? ಬಾರ್ಲಿ, ಇಲ್ಲಿ ಬುಲೆಟ್ ಗಾಡಿ ಮುಡ್ತೀಯಾ? ಮುಟ್ಟಲೆ ಅಂತ ಹೇಳ್ತದ ನೋಡೇನು. ಬುಲೆಟ್ ಗಾಡಿ ಮುಟ್ಟಿದೆ. ಬುಲೆಟ್ ಗಾಡಿ ಮುಡ್ತೀರ? ಕರೆಂಟ್ ಹೊಡಿತೈತ್ರಲೇ ಅದು. ನಮ್ಮಣ್ಣ ಫುಲ್ ರೆಡಿ ಮಾಡ್ಕೊಂಡಾರ, ಬ್ಯಾಗ್ ಎಲ್ಲ, ಶರ್ಟ್ ಪ್ಯಾಂಟ್ನ. ಸ್ನೇಹಿತರೆ, ಕೊನೆಗೂ ಫೈನಲಿ ಸೊ ಅಣ್ಣ ಹತ್ರ ಬಾಕ್ಸ್, ಟಾಟಾ ಪ್ಲೇ ಬಾಕ್ಸ್ ಮತ್ತು ರಿಮೋಟ್, ಏರ್ಟೆಲ್ ರಿಮೋಟ್ನ ನಾನು ತಗೊಂಡು ಹೋಗ್ತಾ ಇದ್ದೀನಿ. ಸ್ನೇಹಿತರೆ, TV ರಿಮೋಟ್ ಕೊಡೋಕ್ಕೆ ಅಂದರೆ ಏರ್ಟೆಲ್ DTH ಬಾಕ್ಸಿಂದು ಸೊ ಕೊಡೋಕ್ಕೆ ಕಸ್ಟಮರ್ ಮನೆಗೆ ಬಂದೀನಿ. ರಿಮೋಟು ವರ್ಕ್ ಆಗ್ತಾ ಇದೆ. ಸೊ ಕಸ್ಟಮರ್ ಮನೆಗೆ ರಿಮೋಟ್ ಕೊಟ್ಟು ಏರ್ಟೆಲ್ DTHಂದು. ಸೊ ಇವಾಗ ಮಲ್ನಾಯಕನಹಳ್ಳಿಗೆ ಹೋಗ್ಬೇಕಿತ್ತು. ಸೊ ನನ್ನ ಬುಲೆಟ್ ಗಾಡೀಲಿ ಪೆಟ್ರೋಲ್ ಇರಲಿಲ್ಲ, ಸೊ ಕಡಿಮೆ ಇತ್ತು. ಸೊ ಹಾಗಾಗಿ ಮುಂದೆ ಏನು ಪ್ರಾಬ್ಲಮ್ ಆಗಬಾರ್ದು ಅನ್ನೋಕ್ಕೋಸ್ಕರ ಸೊ ಈಗ ಪೆಟ್ರೋಲ್ ಬಂಕಿಗೆ ಬಂದಿದ್ದೀನಿ, ಪೆಟ್ರೋಲ್ ಹಾಕ್ಸ್ತಿದ್ದೀನಿ. ಕಸ್ಟಮರ್ ಮನೆಗೆ ನಾನು ಇವಾಗ ತಾನೇ ಬಂದೆ. ಸೊ ಕಸ್ಟಮರ್ ಮನೆಗೆ ಬಂದಾಗೆ ಸೊ ಇದು ಬಾಕ್ಸ್ ಏನಾಗಿದೆ, ಕರಪ್ಟಾಗಿದೆ. ಸೊ ನಮ್ಮ ಬಾಕ್ಸ್ ಹಾಕಿ ಕೂಡ ನಾನು ಚೆಕ್ ಮಾಡಿದೆ. ಸೊ ಇವ್ರ ಬಾಕ್ಸು ಪ್ಲೀಸ್ ವೇಟ್ ಅಂತಂದು ತೋರಿಸ್ತಾ ಇದೆ. ಸೊ ಹಾಗಾಗಿ ಈ ಬಾಕ್ಸ್ನ ಚೇಂಜ್ ಮಾಡಬೇಕು. ಸ್ನೇಹಿತರೆ, ಇಲ್ಲಿ ಕಸ್ಟಮರ್ ಮನೆಗೆ ಸೊ ಬಾಕ್ಸ್, ಟಾಟಾ ಪ್ಲೇ ಸೆಟಪ್ ಬಾಕ್ಸ್ ಹಾಕಿ ನಾನೀಗ ನನ್ನ ಮುಂದಿನ ಕೆಲಸಕ್ಕೆ ಹೋಗ್ತಾ ಇದ್ದೀನಿ. ಸೊ ಸ್ನೇಹಿತರೆ, ಇನ್ನೊಂದು ನನಗೆ ಕಾಲ್ ಬಂದಿತ್ತು ಕುಂದೂರಿಂದ. ಸೊ ಪೋರ್ಟ್ ಮಾಡ್ರಿ ಅಂತಂದು. ಸೊ ಇದೇ ಕಸ್ಟಮರು ಅಂದರೆ ವೊಡಾಫೋನ್ ಐಡಿಯಾದಿಂದ ಏರ್ಟೆಲಿಗೆ ಮಾಡ್ರಿ ಅಂತಂದು. ಇವರು ನಮ್ಮ ಕಸ್ಟಮರ್ ಕೂಡ ಹೌದು, ಹಾಗೂ ನಮ್ಮ ಆತ್ಮೀಯರು ಕೂಡ. ಸೊ ಹಾಗಾಗಿ ಇವ್ರ ಹೆಸರು ನಾಗರಾಜ್ ಅಂತ.
ಸೊ ಕರ್ನಾಟಕ ವಿದ್ಯುತ್ ಪ್ರಸರಣ ಇಲಾಖೆ ಐತಲ್ಲ ಅದರಲ್ಲಿ ಸೊ ಓಮಿನಿ ಡ್ರೈವರ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಸೊ ಇವರೇ ನಮ್ಮ ಕಸ್ಟಮರ್ ಹಾಗೂ ಆತ್ಮೀಯರು. ಸ್ನೇಹಿತರೆ, ಇವತ್ತಿನ ನನ್ನ ಕೊನೆಯ ಕೆಲಸ, ಕಸ್ಟಮರ್ ಕಾಲ್ ಮಾಡಿತ್ತು. ಸೊ ಏರ್ಟೆಲ್ ಸಿಮ್ನ ಕಳೆದಿದ್ದು ಕೊಡ್ಬರ್ರಿ ಅಂತಂದು. ಸೊ ಹಾಗಾಗಿ ಅವರು ಇರ್ತಕ್ಕಂಥ ಲೊಕೇಶನಿಗೆ ಬಂದು ಕಳೆದ ಸಿಮ್ನ ಕೊಟ್ಟಿದ್ದೀನಿ.